Hello students, the next topic is chemical properties. In chemical properties, the first one acylation or acetylation. Acyl group andre yavadu hagadre here RCOCl means acyl group andre RCO idanna ನಾವು acyl group ಅಂತ ಹೇಳ್ತೀವಿ. Put R is equal to CH3 R ಜಾಗದಲ್ಲಿ CH3 ಸಬ್ಸ್ಟಿಟ್ಯೂಟ್ ಮಾಡೋದೇ ಆದ್ರೆ CH3CO ಇದು ಅಸಿಟೈಲ್ ಗ್ರೂಪ್, ಇದು ಅಸಿಟೈಲ್ ಗ್ರೂಪ್, ಇದು ಅಸಾಯಿಲ್ ಗ್ರೂಪ್. ಇದನ್ನ ನಾವು ಅಸಾಯಿಲ್ ಗ್ರೂಪ್ ಅಂತ ಹೇಳ್ತೀವಿ, ಇದನ್ನ ನಾವು ಅಸಿಟೈಲ್ ಗ್ರೂಪ್ ಅಂತ ಹೇಳ್ತೀವಿ. ಅಸೈಲ್ ಗ್ರೂಪ್ ಅಂದ್ರೆ ಆರ್ ಸಿ ಒ ಅಥವಾ ಆರ್ ಡ್ಯಾಶ್ ಸಿ ಒ ಅಂತ ತಗೊಬಹುದು. ಆರ್ ಒಂದಕ್ಕಿಂತ ಜಾಸ್ತಿ ಇದ್ರೆ ಆರ್ ಇಸ್ ಈಕ್ವಲ್ ಟು CH3 ಅಥವಾ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು CH3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಸಿಟೈಲ್ ಗ್ರೂಪ್ ಆಗ್ತಾ ಇದೆ. ರೈಟ್, ಹಾಗಾದ್ರೆ ಹಿಯರ್ ಸೊ acylation or acetylation, primary and secondary amines both aliphatic and aromatic. ಯಾವ್ದನ್ನ ಬೇಕಾದ್ರೂ ನೀವು ತಗೊಬಹುದು, aliphatic amines ಅರು ತಗೊಬಹುದು, aromatic amines ಅರು ತಗೊಬಹುದು. ನೀವು reacts with acid chloride. acid chloride ಹೇಗೆ ಫಾರ್ಮೇಷನ್ ಆಗುತ್ತೆ ಅಂದ್ರೆ, so here we take the general formula of carboxylic acid RCOOH. COOH is the functional group of carboxylic acid. RCOOH is the general formula of carboxylic acid. The carboxylic acid which reacts with HCl ಜೊತೆ ರಿಯಾಕ್ಟ್ ಆದ್ರೆ ರೈಟ್ here OH ನ ರಿಮೂವ್ ಮಾಡಿ ಜಾಗಕ್ಕೆ Cl ಹಾಕಿ ಅಷ್ಟೇ. ಸೊ OH ಜಾಗಕ್ಕೆ Cl ಹೋಗ್ಲಿ, Cl ಜಾಗಕ್ಕೆ OH ಹೋಗ್ಲಿ, ಏನಾಗುತ್ತೆ ಇಂಟರ್ಚೇಂಜ್ ಮಾಡಿ RCOCl ಪ್ಲಸ್ H2O. ನೋಡಿ RCO OH ಜಾಗಕ್ಕೆ Cl ಹಾಕ್ತೀವಿ, RCOCl. ಸೊ OH H ಕಂಬೈನ್ ಆದ್ರೆ H2O ಹಾಕ್ತಾ ಇದೆ, ಇದೆ ಆಸಿಡ್ ಕ್ಲೋರೈಡ್. ಇದನ್ನೇ ನಾವು ಆಸಿಡ್ ಕ್ಲೋರೈಡ್ ಅಂತ ಹೇಳ್ತೀವಿ, ಅಥವಾ ಅಸಾಯಿಲ್ ಕ್ಲೋರೈಡ್ ಅಂತಾನೂ ಕೂಡ ಓದ್ಬಹುದು. ಹೇಗೆ ಓದ್ತೀರಾ? ಆಸಿಡ್ ಕ್ಲೋರೈಡ್ ಆರ್ ಅಸಾಯಲ್ ಕ್ಲೋರೈಡ್, ಆಸಿಡ್ ಕ್ಲೋರೈಡ್ ಆರ್ ಅಸಾಯಲ್ ಕ್ಲೋರೈಡ್ ಅಂತಾನೂ ಓದ್ತೀವಿ. ರೈಟ್ ಹಿಯರ್ primary and secondary amines reacts with acid chloride in the presence of pyridine base. pyridine ಏನಾಗಿ ಯೂಸ್ ಮಾಡ್ತಾ ಇದೀವಿ? ಬೇಸ್ ಆಗಿ ಯೂಸ್ ಮಾಡ್ತೀವಿ. ಏನಕ್ಕಿಂತ ನೋಡೋಣ ನೆಕ್ಸ್ಟ್. ಟು ಫಾರ್ಮ್ N substituted amide. ಏನ್ ಫಾರ್ಮೇಶನ್ ಆಗುತ್ತೆ? N substituted amides. amides ಫಂಕ್ಷನಲ್ ಗ್ರೂಪ್ ಏನು? NHCO ಅಥವಾ NCO ಇವುಗಳಿದ್ರೆ ಆರ್ ಕಾಲ್ಡ್ acylation. So usually this acylation reaction is carried out by the nucleophilic substitution reaction. And usually so ಒಂದು ಕಾಂಪೌಂಡ್ ನ ಅಥವಾ ಒಂದು ಎಲಿಮೆಂಟ್ ನ ರಿಮೂವ್ ಮಾಡಿ ಇನ್ನೊಂದನ್ನ ತಂದು ಹಾಕ್ತೀವಿ ಅಷ್ಟೇ. ಸೊ ದಟ್ ವಿ ಕಾಲ್ ಇಟ್ ಆಸ್ ದ ಸಬ್ಸ್ಟಿಟ್ಯೂಷನ್. ಅದರಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗ್ತಿದೆ, ಅದೇಗೆ ನೋಡೋಣ. ಸೊ ಜನರಲ್ ರಿಯಾಕ್ಷನ್ ತಗೋಣ. ಫಸ್ಟ್ ದ ಜನರಲ್ ರಿಯಾಕ್ಷನ್. ಸೊ we take the first one, the primary amine. ಪ್ರೈಮರಿ ಅಮೈನ್ ತಗೊಂಡಿದೀವಿ. ದಟ್ ಪ್ರೈಮರಿ ಅಮೈನ್ ರಿಯಾಕ್ಟ್ಸ್ ವಿತ್ ಅಸಾಯಿಲ್ ಕ್ಲೋರೈಡ್. ನೋಡಿ ಇಲ್ಲೂ ಹಾರ್ ಇದೆ, ಇಲ್ಲಿ ಹಾರ್ ಬರೆಯೋದ್ ಬೇಡ ಅಂತ ಹೇಳಿ ಹಾರ್ ಡ್ಯಾಶ್ ಅಂತ ತಗೊಂಡಿದೀವಿ ಅಷ್ಟೇ. ಹಾರ್ ಡ್ಯಾಶ್ COCl. RCO ನ ಅಥವಾ ಆರ್ ಡ್ಯಾಶ್ CO ಅಂತ ಹೇಳ್ತೀವಿ, ಅಸಾಯಿಲ್ ಗ್ರೂಪ್ ಅಂತ ಹೇಳ್ತೀವಿ. ಸೊ Cl ಅಸಾಯಿಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ pyridine ಬೇಸ್ ಟು ಫಾರ್ಮ್ N ಸಬ್ಸ್ಟಿಟ್ಯೂಟೆಡ್. ನೋಡಿ ನೈಟ್ರೋಜನ್ಗೆ ಈಗ ಎರಡು ಕಡೆ ಲಿಂಕ್ ಆಗಿದೆ, ಲೆಫ್ಟ್ ಸೈಡ್ ಅಲ್ಲೂ ಇದೆ, ರೈಟ್ ಸೈಡ್ ಅಲ್ಲೂ ಲಿಂಕ್ ಆಗಿದೆ. ಸೊ ಇದನ್ನ ನಾವು ಪೇರೆಂಟ್ ಚೈನ್ ಗೆ ಸೇರಿಸ್ಕೊಳ್ಳೋಣ. CO ಹಾರ್ ಡ್ಯಾಶ್ ನ NHCO ನ ಹಮೈಡ್ ಅಂತ ಓದ್ಬೇಕು. ಅದರಿಂದ N ಸಬ್ಸ್ಟಿಟ್ಯೂಟೆಡ್. R ಇಸ್ ಈಕ್ವಲ್ ಟು ಏನೋ ನಮಗೆ ಗೊತ್ತಿಲ್ಲ, CH3 ನ C2H5 ನ ಗೊತ್ತಿಲ್ಲ, ಆದ್ರಿಂದ N ಸಬ್ಸ್ಟಿಟ್ಯೂಟೆಡ್. ಸೊ ಅಮೈಡ್ ಅಂತ ಓದ್ತೀವಿ. ಆರ್ ಡ್ಯಾಶ್ ಅಂದ್ರೂ ಗೊತ್ತಿಲ್ಲ, ಆದ್ರಿಂದ N ಸಬ್ಸ್ಟಿಟ್ಯೂಟೆಡ್ ಅಮೈಡ್. ಜಸ್ಟ್ ಇಲ್ಲಿ ಹೇಗೆ ರಿಯಾಕ್ಷನ್ ಆಗ್ತಿದೆ ನೋಡಿ. ಇದರಲ್ಲಿ H ನ ತೆಗಿರಿ, ಇದರಲ್ಲಿ Cl ತೆಗಿರಿ. HCl ಕಂಬೈನ್ ಆದ್ರೆ HCl ಆಯ್ತು. ರೈಟ್, ಹಾಗಾದ್ರೆ ರಿಮೈನಿಂಗ್ ಇನ್ನೇನು ಉಳಿಯುತ್ತೆ? ಕಂಬೈನ್ ಮಾಡೋದಷ್ಟೇ. ಆರ್ NH2 ನಲ್ಲಿ H ಹೋದ್ರೆ NH. ಸೊ ಈ CO ಆರ್ ಡ್ಯಾಶ್ ನ ತಂದು ಇಲ್ಲಿ ಲಿಂಕ್ ಮಾಡೋಣ. ಇದರಲ್ಲಿ H ತೆಗಿರಿ, ಆ H ಜಾಗಕ್ಕೆ CO ಆರ್ ಡ್ಯಾಶ್ ನ ತಂದು ಲಿಂಕ್ ಮಾಡಿದೀನಿ. N ಸಬ್ಸ್ಟಿಟ್ಯೂಟೆಡ್ ಅಮೈಡ್ ಬರ್ತಾ ಇದೆ. ಸೊ ಹಿಯರ್ ಅಗೇನ್ ವಿ ಟೇಕ್ ದ ಸೆಕೆಂಡರಿ ಅಮೈನ್. ಈಗ ಸೊ ನೆಕ್ಸ್ಟ್ ವಿ ಟೇಕ್ ದ ಸೆಕೆಂಡರಿ ಅಮೈನ್ ತಗೊಂತ ಇದೀನಿ. ಸೊ ಆರ್ NHR ಇನ್ ದ ಸೆಕೆಂಡರಿ ಅಮೈನ್ which reacts with the acyl chloride. ಸೇಮ್ ತಗೊಂಡಿದೀವಿ ನೋಡಿ. ಸೊ ಹಿಂದೆ ಆರ್ ಡ್ಯಾಶ್ COCl ಇತ್ತಲ್ಲ, ಇಲ್ಲೂ ಕೂಡ ಆರ್ ಡ್ಯಾಶ್ COCl ಇದೆ. ಇದು ಪ್ರೈಮರಿ ಅಮೈನ್, ಇದು ಸೆಕೆಂಡರಿ ಅಮೈನ್ ಅಷ್ಟೇ. ಈಗ HCl ಎರಡು ಕಂಬೈನ್ ಮಾಡಿ HCl ತೆಗಿರಿ. ಸೊ ಇನ್ನು ಉಳಿದಿರೋದೆಲ್ಲ ಕಂಬೈನ್ ಮಾಡಿ ನೈಟ್ರೋಜನ್ಗೆ ಲಿಂಕ್ ಮಾಡೋದಷ್ಟೇ. ಮೀನ್ಸ್ ನೈಟ್ರೋಜನ್ಗೆ ಲಿಂಕ್ ಮಾಡ್ತಾ ಹೋಗೋಣ. ರೈಟ್, ಹಾಗಾದ್ರೆ ಹಿಯರ್ RNR H ಬದಲಾಗಿ
CO R ಡ್ಯಾಶ್ ಆಗ್ತಾ ಇದೀನಿ, H ಬದಲಾಗಿ CO R ಡ್ಯಾಶ್. ಈ ಕಡೆ ಲಿಂಕ್ ಮಾಡೋಣ ಥ್ರೂ ದ ಕಾರ್ಬನ್ ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡಿನ್ ಇದೆ. ಸೆಂಟೆನ್ಸ್ ಅಲ್ಲಿ ಹೇಗೆ ಓದ್ತೀರಾ? ಸೆಕೆಂಡರಿ ಹಮೈನ್ಸ್ ರಿಯಾಕ್ಟ್ಸ್ ವಿತ್ ಅಸೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡಿನ್ ಬೇಸ್ ಟು ಫಾರ್ಮ್ N ಡೈ ಸಬ್ಸ್ಟಿಟ್ಯೂಟೆಡ್. ನೋಡಿ ಇಲ್ಲಿ ನೈಟ್ರೋಜನ್ಗೆ ಒಂದು ಕಡೆ ಮಾತ್ರ ಲಿಂಕ್ ಆಗಿದೆ, ಮೀನ್ಸ್ ಅಂದ್ರೆ ಈ CO R ಡ್ಯಾಶ್ ಬಿಟ್ರೆ ಒಂದು ಕಡೆ ಮಾತ್ರ ಆರ್ ಲಿಂಕ್ ಆಗಿತ್ತು, ಇಲ್ಲಿ CO R ಡ್ಯಾಶ್ ಬಿಟ್ರೆ ಎರಡು ಕಡೆ ಲಿಂಕ್ ಆಗಿದೆ. ಆದ್ರಿಂದ ಸೊ NN ಡೈ ಸಬ್ಸ್ಟಿಟ್ಯೂಟೆಡ್, NN ಡೈ ಸಬ್ಸ್ಟಿಟ್ಯೂಟೆಡ್ ಅಮೈಡ್ ಅಂತ ಓದಬೇಕು, ಪ್ಲಸ್ HCl ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಜನರಲ್ ರಿಯಾಕ್ಷನ್ ಏನಿದೆ ಅದರಲ್ಲಿ ಪುಟ್ R is equal to CH3 ಸಬ್ಸ್ಟಿಟ್ಯೂಟ್ ಮಾಡೋಣ ಅಷ್ಟೇ, R ಡ್ಯಾಶ್ is equal to ಕೂಡ CH3 ನೇ ತಾಳೋಣ. ರೈಟ್, ಸೇಮ್ ಹೇಗೆ ಹಾಕ್ತೀವಿ ರಿಯಾಕ್ಷನ್ಸ್ ನೋಡಿ. ಈಗ ಪುಟ್ R is equal to CH3 ಆದ್ರೆ CH3NH2 means methyl amine which reacts with acetyl chloride. R dash is equal to ಅಂತ ಮಾಡಿದೀನಿ ಈಗ CH3 and the acetyl chloride in the presence of pyridine base to form N-methyl. ಅಲ್ಲಿ N is equal to ಏನಂತ ನಮಗೆ ಗೊತ್ತಿರಲಿಲ್ಲ, ಅದರಿಂದ ಸಬ್ಸ್ಟಿಟ್ಯೂಟೆಡ್ ಅಂತ ಓದಿದ್ವಿ. ಇಲ್ಲಿ ನೈಟ್ರೋಜನ್ ಏನ್ ಬಾಂಡ್ ಆಗಿದೆ ಒಂದು ಕಡೆ CH3, ಆದ್ರಿಂದ N-methyl ಅಸಿಟಮೈಡ್ ಅಂತ ಓದಬೇಕು. ಇದಿಷ್ಟು ಅಸಿಟೈಲ್ ಗ್ರೂಪ್ ಇದು, ಆದ್ರಿಂದ NaCO ಅಮೈಡ್ ಫಂಕ್ಷನಲ್ ಗ್ರೂಪ್ ಆಗುತ್ತೆ. N-methyl ಅಸಿಟಮೈಡ್ ಪ್ಲಸ್ HCl. ಜಸ್ಟ್ ಇದರಲ್ಲಿ H ಇಲ್ಲಿ Cl ಕಂಬೈನ್ ಮಾಡಿ HCl ರಿಮೂವ್ ಮಾಡಿ, ಸೊ CH3NH CO CH3 HCl ರಿಮೂವ್ ಆದ್ರೆ ಹೀಗೆ ಫಾರ್ಮೇಶನ್ ಆಗ್ತದೆ. ಸೊ ಅನದರ್ ಒನ್, ಇದು ಪ್ರೈಮರಿ ಹಮೈನ್ಸ್ಗೆ ಎಕ್ಸಾಂಪಲ್ ಆಯ್ತು. ಸೆಕೆಂಡರಿ ಹಮೈನ್ಸ್ಗೆ ತಾಳೋಣ. ಸೊ ಹಾಗಾದ್ರೆ ಹಿಯರ್ ಪುಟ್ R is equal to C2H5 ತಾಳೋಣ. ಸೆಕೆಂಡರಿ ಹಮೈನ್ಸ್ಗೆ C2H5 ಮೀನ್ಸ್ ಈಥೈಲ್ ಗ್ರೂಪ್ ತಗೊಂಡಿದ್ದೀನಿ, C2H5. ಸೇಮ್ ಅಸಿಟೈಲ್ ಕ್ಲೋರೈಡ್ ತಗೊಂಡಿದ್ದೀನಿ. RCO ಅಥವಾ ಹಾರ್ಡ್ CO Cl ಆದ್ರೆ ಅದನ್ನ ಅಸೈಲ್ ಕ್ಲೋರೈಡ್ ಅಂತ ಓದ್ತೀವಿ. R is equal to CH3 ಆದ್ರೆ ಸೊ ಅದನ್ನ ನಾವು ಅಸಿಟೈಲ್ ಕ್ಲೋರೈಡ್ ಅಂತ ಓದ್ತೀವಿ, ಸ್ಟಾರ್ಟಿಂಗ್ ಗೆ ತೋರಿಸಿದೆ. ಸೊ ಡೈ ಈಥೈಲ್ ಅಮೈನ್ ರಿಯಾಕ್ಟ್ಸ್ ವಿತ್ ಅಸಿಟೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡಿನ್ ಬೇಸ್ ಟು ಫಾರ್ಮ್, ನೋಡಿ ಎರಡು ಕಡೆ ಈಥೈಲ್ ಗ್ರೂಪ್ ಬಾಂಡ್ ಆಗಿದೆ, ಸೊ NN ಡೈ ಈಥೈಲ್ ಅಸಿಟಮೈಡ್ ಪ್ಲಸ್ HCl ಫಾರ್ಮೇಶನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಅರೋಮ್ಯಾಟಿಕ್ ಕಾಂಪೌಂಡ್ ತಗೋಣ. ಈಗ ಇದೆರಡು ಕೂಡ ಎಕ್ಸಾಂಪಲ್ ತಗೊಂಡಿದ್ದು ಅಲಿಫ್ಯಾಟಿಕ್ ಆಯ್ತು. ನೆಕ್ಸ್ಟ್, ಸೊ ಇನ್ ದ ಹನಿಲೀನ್ ಸೊ ರಿಯಾಕ್ಟ್ಸ್ ವಿತ್ ಅಸಿಟೈಲ್ ಕ್ಲೋರೈಡ್. ಹಿಯರ್ ವಿ ಟೇಕ್ ದ ಹನಿಲೀನ್ which reacts with acetyl chloride in the presence of pyridine base to form N-phenyl acetamide formation ಆಗ್ತಾ ಇದೆ, ಪ್ಲಸ್ HCl. ನೋಡಿ H ತೆಗ್ದೆ, ಆ H ಬದಲಾಗಿ CO CH3 ಲಿಂಕ್ ಕೊಟ್ಟೆ, ಆ H ಈ Cl ಕಂಬೈನ್ ಆದ್ರೆ HCl ಫಾರ್ಮೇಶನ್ ಆಗ್ತಾ ಇದೆ. ಸೊ ಹಾಗಾದ್ರೆ ಹಿಯರ್ N-phenyl acetamide ಫಾರ್ಮೇಶನ್ ಆಗ್ತಾ ಇದೆ. ಸೊ ಇಲ್ಲಿ ಪ್ರೈಮರಿ ಮತ್ತೆ ಸೆಕೆಂಡರಿ ಹಮೈನ್ಸ್ ಗಳು ರಿಯಾಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಯ್ತು, ಆದ್ರೆ ಟರ್ಷರಿ ಹಮೈನ್ಸ್ ಯಾವುದೇ ಕಾರಣಕ್ಕೂ ರಿಯಾಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಮೀನ್ಸ್ ಅಸೈಲೇಷನ್ ಅಥವಾ ಅಸಿಟೈಲೇಷನ್ ರಿಯಾಕ್ಷನ್ಸ್ ಗಳನ್ನ ಟರ್ಷರಿ ಹಮೈನ್ಸ್ ಗಳು ಕೊಡಲ್ಲ. ಏನಕ್ಕೆ ಕೊಡಲ್ಲ ಅಂದ್ರೆ ಹಿಯರ್, ಸೊ ಫಾರ್ ಎಕ್ಸಾಂಪಲ್ ಇನ್ ದ ಜನರಲ್ ರಿಯಾಕ್ಷನ್ ಟರ್ಷರಿ ಹಮೈನ್ RNRR plus CH3COCl in the presence of pyridine means tertiary amines. So it does not undergoes the acetylation reaction or acylation reaction because due to the absence of hydrogen in the tertiary amines. So ನೋಡಿ tertiary amines ಅಲ್ಲಿ ಹೈಡ್ರೋಜನ್ಸ್ ಇಲ್ಲ. ಪ್ರೈಮರಿ ನಲ್ಲಿ ಎರಡಿದೆ, ಸೆಕೆಂಡರಿ ನಲ್ಲಿ ಒಂದಿದೆ, ಆದರೆ ಟರ್ಷರಿ ನಲ್ಲಿ ಹೈಡ್ರೋಜನ್ಸೇ ಇಲ್ಲ. HCl ಕಂಬೈನ್ ಆಗಿ HCl ಎಲಿಮಿನೇಟ್ ಆಗಲ್ಲ. ಸೊ ಆದ್ರಿಂದ ಸೊ ಯೂಶಲ್ ಆಗಿ ಟರ್ಷರಿ ಹಮೈನ್ಸ್ ಗಳು ಅಸೈಲೇಷನ್ ರಿಯಾಕ್ಷನ್ಸ್ ಕೊಡಲ್ಲ ಅಂತ ಹೇಳ್ತೀವಿ. ಅದನ್ನ ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಟರ್ಷರಿ ಹಮೈನ್ಸ್ cannot to give the acylation reaction because it does not containing hydrogen atom on nitrogen. ಸೊ ಟರ್ಷರಿ ಹಮೈನ್ಸ್ ಅಲ್ಲಿ ಹೈಡ್ರೋಜನ್ಸ್ ಇಲ್ದಿರೋದ್ರಿಂದ HCl ರಿಮೂವ್ ಆಗಲ್ಲ, ಸೊ ಆದ್ರಿಂದ ರಿಯಾಕ್ಷನ್ಸ್ ಕೊಡಲ್ಲ ಅಂತ ಹೇಳ್ತೀವಿ. ರೈಟ್, ಹಾಗಾದ್ರೆ ಇಲ್ಲಿ ಪಿರಿಡಿನ್ ನ ಬೇಸ್ ಆಗಿ ಯೂಸ್ ಮಾಡ್ತಾ ಇದೀವಿ. ಏನಕ್ಕೆ ಪಿರಿಡಿನ್ ನ ಬೇಸ್ ಆಗಿ ನಾವು ಈ ರಿಯಾಕ್ಷನ್ಸ್ ಗಳೆಲ್ಲ ಯೂಸ್ ಮಾಡಬೇಕು? ರೈಟ್, ಇಲ್ಲಿ HCl ರಿಮೂವ್ ಆಗ್ತಾ ಇದೆಯಲ್ಲ, HCl ಅನ್ನೋದೊಂದು ಆಸಿಡ್. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ನ ನ್ಯೂಟ್ರಲೈಸ್ ಮಾಡುತ್ತೆ ಪಿರಿಡಿನ್ ನ ಬೇಸ್. ಈ ಬೇಸ್ ರಿಲೀಸ್ ಆಗುವಂತ ಆಸಿಡ್ ನ ಏನ್ ಮಾಡುತ್ತೆ? ನ್ಯೂಟ್ರಲೈಸ್ ಮಾಡುತ್ತೆ. ಸೊ ದಿಸ್ ಪಿರಿಡಿನ್ ಬೇಸ್, ದ ಪಿರಿಡಿನ್ ಬೇಸ್ ಇಟ್ ನ್ಯೂಟ್ರಲೈಸ್ ದ ಆಸಿಡ್ HCl. ಸೊ ಅದಕ್ಕೋಸ್ಕರ ನಾವು ಸೊ ಇಲ್ಲಿ ಪಿರಿಡಿನ್ ನ ನಾವು ಬೇಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ರೈಟ್, ಇದಿಷ್ಟು ಅಸೈಲೇಷನ್ ಆರ್ ಅಸಿಟೈಲೇಷನ್ ರಿಯಾಕ್ಷನ್.